ಯಾವಲ್ಲಲ್ಲಿ ಒಂದು ಕೇಳ ಸುಮ್ಮನೆ. ಅಲ್ಲೆಲ್ಲೆಲ್ಲೆಲ್ಲೆ ಎಲ್ಲ ಏಟೆ ಹಬ್ಬ ಮುಗಿಸ್ಕೊಂಡು ಯಾರೋ ನಾಟಕದವ್ರನ್ನ ಇಟ್ಕೊಂಬಂದ್ಬಿಡ್ತಾರ. ಯಾರಲ್ಲ ಹುಡುಗಿ ಚೆನ್ನಾಗವಳಲ್ಲೋ? ರೀ ಇವಳ ಹೆಸರು ಕಲ್ಯಾಣಿ ಅಂತ. ಎಲ್ಲಿಂದ ಹಿಡ್ಕೊಂಬಂದೆ? ಇದು ಕಲ್ಲೆಣ್ಣೆ ಅಲ್ಲ ಕಣ್ಲ, ಡಾಂಬಾರ್ ಎಣ್ಣೆ. ಇರ್ಲಿ ಹೇಳು. ಅದೇ ರೀ, ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ ಒಂದು ಸಮಾರಂಭ ಮಾಡಿದ್ರು ಅಲ್ಲಿನ ರಮೇಶ್ ಬಾಬು ಶಾಸಕರು. ಏನು ಅಂತ ಅಂದರೆ, ಮುಂದಕ್ಕೆ ನಾನು ಹೇಳ್ತೀನಿ ಬಿಡಪ್ಪ, ಈ ವಿಷಯ ನನಗೆ ಸಾನೇ ಚೆನ್ನಾಗಿ ಗೊತ್ತದೆ. ಪಾಪ ರಮೇಶ್ ಬಾಬಣ್ಣ ಅವರ ತಾಯಿ ಜಯಲಕ್ಷ್ಮಮ್ಮನ ಊಟದ ಹಬ್ಬದ ಪ್ರಯುಕ್ತ ಊರಿಗೆ ನಾಟಕದವ್ರನ್ನ ಕರೆಸಿ ಡ್ಯಾನ್ಸ್ ಮಾಡಿಸಿ ಜನಗಳನ್ನ ರಂಜಿಸೋಕ್ಕೆ ಟ್ರೈ ಮಾಡವನೆ. ಈಗೇನಾತದ್ರಿಂದ? ರೀ ಯಾವ್ದ್ರಿ ರಂಜಿಸೋದು? ಅವ್ರ ಮಕ್ಕಿ ಅಲ್ಲ ಕಣ್ರಿ, ನಾಟಕ ಆಡೋಕೆ ಬಂದವ್ರನ್ನ ಕುಣಿಯೋಕೆ ಬಂದವ್ರನ್ನ ತಗೊಂಡೋಗಿ ಹಾಸ್ಪಿಟ್ಲಿನಲ್ಲಿ ಇರಿಸಿದಾರಲ್ರಿ, ಮೇಕಪ್ ಮಾಡ್ಕೊಳಕ್ಕೆ, ಅಲ್ಲಿ ಮಲ್ಕೊಳಕ್ಕೆ ಅಂತ. ಅಲ್ಲಿ ಆ ಆಸ್ಪತ್ರೆ ಯಾವ್ದು ಅಂದ್ಕೊಂಡಿದ್ದೀರಾ? ಹೆರಿಗೆ ಹಾಸ್ಪಿಟ್ಲು, ಮಕ್ಕಳ ಹಾಸ್ಪಿಟ್ಲು. ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಕ್ಕಳನ್ನ, ಹೆರಿಗೆ ಆದವ್ರನ್ನ ನೋಡೋಕ್ಕೆ ಒಬ್ಬರು ಡಾಕ್ಟ್ರ್ ಗತಿ ಇಲ್ಲ. ಅದು ಬೇರೆ ಅಲ್ಲದೆ ಆ ಖಾಲಿ ಜಾಗದಲ್ಲಿ ನಾಟಕದವ್ರನ್ನ ಉಳ್ಕೊಳಕ್ಕೆ, ಅದು ಇವ್ರ ಅಮ್ಮನ ಬರ್ತ್ಡೇಗೆ ಡ್ಯಾನ್ಸ್ ಮಾಡೋಕೆ ಬಂದಿರೋರನ್ನ ಉಳ್ಕೊಳಕ್ಕೆ ಜಾಗ ಕೊಟ್ಟಿದ್ದಾರಲ್ಲ, ಇದನ್ನು ಕೇಳೋರು ಯಾರೂ ಇಲ್ವಾ? ಹೌದಲ್ಲ, ನೀನು ಹೇಳೋದು ಕರೆಕ್ಟ್ ಆಗದೆ. ಅಲ್ಲ ಸ್ವಾಮಿ ರಮೇಶ್ ಬಾಬಣ್ಣವ್ರೆ, ನೀವು ಕರೆಸಿ ಡ್ಯಾನ್ಸ್ ಮಾಡಿಸಿ ನಾಟಕ ಆಡಿಸಿ ಕುಣಿಸಿ ನೀವು ಅವ್ರ ಜೊತೆ ಬಿದ್ದು ಒಳ್ಳಾಡಿ ಅಲ್ರಿ ಹೆರಿಗೆ ಆಸ್ಪತ್ರೆನ ಲಾಡ್ಜ್ ಮಾಡ್ಕೊಂಬಿಡಿದ್ರಲ್ರಿ. ನೋಡ್ರಿ ಅಲ್ಲಿ ಹೆಣ್ಮಕ್ಳು ಹೆಂಗೆ ಕುಂತ್ಕೊಂಡು ಮೇಕಪ್ ಹಾಕ್ಕೊಂಡು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿಸ್ತಾವ್ರೆ. ಇದನ್ನು ನಾನು ಒಪ್ಪೋಕಿಲ್ಲ ಕಣಪ್ಪ. ರೀ ನೀವೇ ಅಲ್ಲ, ನಾನೇ ಒಪ್ಪೋದಿಲ್ಲ ಕಣ್ರಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನಾಗತ್ತೆ ಗೊತ್ತಾ? ಎಲ್ಲ ನಿನಗೂ ಅವ್ರ ಜೊತೆ ಹೋಗಿ ಕುಣಿಬೇಕು ಅನ್ನಿಸ್ತೈತಾ? ಬೇಡ ಬಿಡಪ್ಪ. ರೀ ಹಂಗಲ್ಲ ಕಣ್ರಿ, ಇದ್ರ ವಿರುದ್ಧ ಕ್ರಮ ತಗೋಬೇಕ್ರಿ. ಕ್ರಮ ಅಂದ್ರಿ ಎಲ್ಲ? ಹೆರಿಗೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ, ಕಾಂಪೌಂಡ್ರ್ ಇಲ್ಲ, ನರ್ಸಮ್ ಇಲ್ಲ, ಅದನ್ನೆಲ್ಲ ಹೇಳಿ ಮಾಡಿಸಿದ್ರೆ ಆಯ್ತು ಬಿಡ್ಲ? ಕರ್ಕೊಂಬಂದು ಇಕ್ತಾರೆ, ಆಮೇಲೆ ಮುಂದಕ್ಕೆ ಹೇಳು ಬಿಡು ಈ ವಿಷಯ ನಿಲ್ಗೆ. ಮುಂದಕ್ಕೆ ನೋಡ್ರಿ, ಕಲಬುರಗಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆಗೆ ಅಲ್ಲೊಂದು ಗಲಾಟೆ ಶುರುವಾಗ್ಬಿಟ್ಟಿದೆ. ಈ ಗಲಾಟೆಗಳೇನು ಹೇಳು? ಈ ದೇವಸ್ಥಾನ ಮಠ ಮುಂದ್ರ ಅಂದೇಟಿಗೆ ಈ ರಾಜಕೀಯ ಪಕ್ಷದವರು ಧುಮುಕಿ ಬಂದ್ಬಿಡ್ತಾರೆ. ನಮ್ಮದು ದೊಡ್ಡದು ಪಕ್ಷ ಅಂತ. ಇಲ್ಲಿ BJP ಅವ್ರನ್ನ ಒಳಗೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಜಬರ್ದಸ್ತಾಗಿ ಒಳಗೆ ನುಗ್ಗಿ ಕೊನೆಗೆ ಅಲ್ಲಿ ಕುಂತ್ಕೊಂಡು ಭಜನೆನೇ ಶುರು ಮಾಡ್ಕೊಂಬಿಡ್ತಾರೆ. ಇನ್ನು ನಮ್ಮ ಪಾರ್ಟಿ ದೊಡ್ಡದು ಅಂತ ಈ ಕಡೆ ಕಾಂಗ್ರೆಸ್ನವರು. ಒಟ್ಟಿನಲ್ಲಿ ಅವರವರಲ್ಲಿ ತಿಕ್ಕಾಟ ಆಗಿ ರಾಮನಾಮ ಜಪ ಮಾಡಿ ಜನ ಸೇರಿಸ್ಬಿಟ್ರು. ಅಲ್ಲಿ ಕಡೆಗೆ ಪೊಲೀಸ್ನವ್ರು ಬಂದ್ರಂತೆ ಕಣ್ಣ. ಎದಳ್ರಲ್ಲ ಮ್ಯಾಲ್ಕೆ ಭಜನೆ ಮಾಡ್ಕೊಂಡು ಕುಂತ್ಕೊಳ್ಳೋದು ಬಿಟ್ಟು ಇಲ್ಲಿ ಜನಗಳ ಮಧ್ಯೆ ಗಬ್ಬು ಎಬ್ಬಿಸ್ತಾ ಇದ್ದೀರ. ನೀವು ಕಿತ್ತಾಡ್ತಾ ಇರೋದು ನೋಡಿದ್ರೆ ಊರಿಗೆ ಬಂದಿರ ಆಂಜನೇಯ ಬಾಲ ಮುದ್ರಕೊಂಡು ವಾಪಸ್ಸೇ ಓಡೋಗ್ಬಿಡ್ತಾನಲ್ಲೋ ಬಡ್ಡಿ ನನ್ನ ಮಕ್ಕಳ ಅಂತ ಬೈದ್ರಂತೆ ಕಣ. ಏನೋ ರೀ, ಈ ರಾಜಕೀಯ ಪಕ್ಷಗಳು ಜಾತೀಯತೆ, ಧರ್ಮ ಇದನ್ನೆಲ್ಲ ಸೇರಿಸ್ಕೊಂಡು ಆಟ ಆಡ್ತಾ ಇರೋದು ನೋಡಿದ್ರೆ ಬಹಳ ಖೇದ ಅನಿಸುತ್ತೆ. ನೀನು ಖೇದ ಮಾಡ್ಕೊಂಬೇಡ ಕಣಪ್ಪ. ಈ ದೇಶದಾಗ ಹಂಗೆ ಕಣ್ಣ, ರಾಜಕೀಯ ಧರ್ಮ ಜಾತಿ ಇಲ್ಲ ಅಂತ ಅಂದರೆ ಏನೂ ನಡೆಯೋಕ್ಕಿಲ್ಲ. ಸದ್ಯಕ್ಕೆ ಇದ್ರ ಬಗ್ಗೆ ಸಾನೇ ಚರ್ಚೆ ಮಾಡೋದು ಬೇಡ. ಶ್ರೀರಂಗಪಟ್ಟಣಕ್ಕೆ ರಮೇಶ್ ಬಾಬುನೋಗಿ ಮೀಟ್ ಮಾಡ್ಕೊಂಬರೋಣ. ಯಾರಾನ ನಾಟಕ ಮಾಡಿ ಊರಿಗೆ ಹೋಗದೆ ಉಳ್ಕೊಂಡಿರೋರಿದ್ರೆ ಮಾತಾಡಿ ಇಸ್ಕೊಂಡು ಬರೋಣ. ನಡಿಲ ಯಾಟಿ ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.